ಚಿಕನ್ ಅಂಗಡಿ ಒಳಗೆ ಅದು ಚಿಕನ್ ಕೊಡೋದಿನ ಸ್ವಲ್ಪ ಲೇಟ್ ಆಗುತ್ತೆ. ಬ್ಲ್ಯಾಕ್ ಕವರ್ ಒಳಗಿದ್ದು ಚಿಕನ್, ಇದು ಎಲ್ಲ ವೆಜಿಟೇಬಲ್ಸ್. ಟೊಮೆಟೊ ಕಂಪ್ಲೀಟ್ ಫ್ರೈ ಆಗಬೇಕು, ಅಂದ್ರೆ ಗ್ರೇವಿ ಸ್ವಲ್ಪ ಕರೆಕ್ಟಾಗಿ ಬರ್ತೈತಿ. ಇಲ್ಲಾಂದರೆ ಬರೋಂಗಿಲ್ಲ. ವಾಶ್ ಮಾಡ್ಕೊಂಡಿರ್ತೀವಿ ಚಿಕನ್, ಅದನ್ನು ಆ್ಯಡ್ ಮಾಡ್ಕೊತೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವೀಕೆಂಡಲ್ಲಿ ಮಸ್ತ್ ಚಿಕನ್ ಗ್ರೇವಿ ಮಾಡ್ತೀನಿ. ಸೊ ಚಿಕನ್ ಕುಕ್ಕಿಂಗ್ ಸ್ಪೆಷಲ್ ಈ ಲಾಗಲ್ಲಿ ನೋಡ್ರಿ. ವೀಕೆಂಡ್ ಕಂಪ್ಲೀಟ್ ಒಂದು ರೂಮ್ ಕ್ಲೀನ್ ಮಾಡೋದು, ನನ್ನ ಬಟ್ಟೆ ವಾಶ್ ಮಾಡೋದು ಇದೇ ಇರ್ತದೆ ನನ್ನ ಕೆಲಸ. ಇಲ್ಲಿ ನೋಡ್ಬೋದು ನನ್ನ ಕಂಪ್ಲೀಟ್ ವರ್ಕ್ ಸೆಟಪ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ನಂದು ಪರ್ಸನಲ್ ಲ್ಯಾಪ್ಟಾಪ್, ಇದು ಆಫೀಸ್ ಲ್ಯಾಪ್ಟಾಪ್. ನಾನು ಆಫೀಸ್ಗೋಸ್ಕರ ಏನು ಕೆಲಸ ಮಾಡಬೇಕಲ್ಲ ಸೆಟಪ್ ಇಲ್ಲಿ ಇರುತ್ತೆ ನನ್ನ ಪರ್ಸನಲ್ ಲ್ಯಾಪ್ಟಾಪ್. ಸೊ ಅವಾಗ ಯೂಟ್ಯೂಬ್ ವಿಡಿಯೋಸ್ ಏನಾರು ವಿಡಿಯೋ ಎಡಿಟಿಂಗ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರೆ ಸೊ ಇಲ್ಲಿ ಕೂತು ಮಾಡ್ತಾ ಇರ್ತೀನಿ. ಇಲ್ಲೆಲ್ಲ ಆಫೀಸ್ದು ವರ್ಕ್ ಸೆಟಪ್. ಇದು ನಂದು ಬ್ಯಾಗ್. ಇಲ್ಲಿ ಸಮ್ ಥಿಂಗ್ಸ್ನ ಇಟ್ಟಿದ್ದೀನಿ, ಜಸ್ಟ್ ಸಮ್ ವರ್ಕೌಟ್ ಮಾಡೋಕ್ಕೆ ಅಂತ. ಡಂಬಲ್ಸು, ಪುಷಪ್ ಬಾರು, ನಂದು ಟ್ರೈಪಾಡು, ಲಾಗ್ ಮಾಡೋದು, ಮೈ ಕಿಚನ್. ನೋಡಬೇಕು ಏನೇನು ಐಟಮ್ಸ್ ಅದಾವು. ಸೊ ಟೊಮೆಟೊ ಮತ್ತು ಆನಿಯನ್ ಆಲ್ಮೋಸ್ಟ್ ಅಲ್ಲೆಲ್ಲ ಅದಾವು. ಯಾವಿಲ್ಲ ಹೋಗಿ ಮಾರ್ಕೆಟ್ಗೆ ತೊಗೊಂಬರ್ಬೇಕು. ಎಲ್ಲ ಫ್ರಿಜ್ ಒಳಗೆ ನೋಡ್ಬೋದು. ಎಗ್ ಖಾಲಿ ಅವು, ಮೆಣಸಿನ್ಕಾಯಿ ಸ್ವಲ್ಪ ಅದಾವು. ಆಲ್ರೆಡಿ ನೀರು ತೊಗೊಂಬಂದಿರ್ತೀನಿ, ಸ್ಟಾಕ್ ಐತಿ. ಇವಾಗ ಜಸ್ಟ್ ಚಿಕನ್ ತೊಗೊಂಬರ್ಬೇಕು ಹೋಗಿ. ಚಿಕನ್ನು, ಆನಿಯನ್ ಮತ್ತು ಗಾರ್ಲಿಕ್ ಪೇಸ್ಟ್. ಸೊ ಅದನ್ನು ತೊಗೊಂಡು ಬಂದು ಮಸ್ತ್ ಚಿಕನ್ ಗ್ರೇವಿ ಮಾಡೋಣಂತ. ಬರೀ ಇವಾಗ ಮಾರ್ಕೆಟ್ಗೆ ಹೋಗೋಣಂತ. ಮಾರ್ಕೆಟಿಗೆ ಹೋಗಿ ಚಿಕನ್ನ ಸ್ವಲ್ಪ ಆನಿಯನ್ ತರಬೇಕು. ಬಟ್ ಅಲ್ಲಿ ಏನು ಮತ್ತು ಕಾಣ್ತಾವೆ ಎಲ್ಲ ತೊಗೊಂಬರ್. ಮತ್ತು ನೆನಪು ಆಗಿಲ್ಲ ಐಟಮ್ಸ್ ನಮಗೆ. ಡೋರ್ ಕ್ಲೋಸ್ ಮಾಡಿ ಹೋಗ್ಬಿಡೋಣಂತ. ಮೈ ಬೈಕ್ NS400. ಸೊ ವೀಕೆಂಡ್ ವಾಶ್ ಮಾಡ್ಕೊಂಬಂದಿನಿ. ವಾಶ್ ಮಾಡ್ಕೊಂಬಂದು ಇಲ್ಲಿ ಪಾರ್ಕ್ ಮಾಡಿಬಿಟ್ಟಿನಿ ಒಳಗಡೆ, ನಮ್ಮ ಗ್ಯಾರೇಜ್ ಒಳಗಡೆ. ಆವಾಗ ಟೈಮ್ ಇದ್ದಾಗ ತೊಗೊಂಡು ಹೋಗ್ಬೇಕು ಹೊರಗೆ. ಅವಾಗ ತೊಗೊಂಡು ಹೋಗೋದಾಗಲ್ಲ. ಲಾಂಗ್ ಡಿಸ್ಟೆನ್ಸ್ ಹೋಗ್ಬೇಕಂದ್ರೆ ಅಂಥ ಬೈಕ್ನ ತೊಗೊಂಡು ಹೋಗ್ಬೇಕು. ಅವಾಗ ಬೇರೆ ಮೈಲೇಜ್ ಬೇರೆ ಕೊಡೋಂಗಿಲ್ಲ ಬೈಕು. ಚಿಕನ್ ಶಾಪಿಗೆ ಬಂದಿನಿ. ನೋಡ್ಬೋದು ಇಲ್ಲಿ ಕಿನ್ನೋಟ್ಗೆ 280 ರೂಪಾಯಿ ಒಂದು ಕೆಜಿಗೆ. ವಿತ್ ಸಿರ್ಗಿನ್ಗೆ 240 ರೂಪಾಯಿ. ಲೈವ್ ಕೋಳಿ ತೊಗೊಂಡ್ರೆ 180 ರೂಪಾಯಿ. ಇಲ್ಲಿ ನೋಡಿ ಇಲ್ಲೇ ಕೋಳಿಗಳು. ಸೊ ಇಲ್ಲಿ ಚಿಕನ್ ಸ್ಟಾಪ್ನ ತೊಗೋಬೇಕು 1 kg. ಚಿಕನ್ ಅಂಗಡಿ ಒಳಗೆ ಅದು ಚಿಕನ್ ಕೊಡೋದಿನ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇಲ್ಲೇ ಬಾಜು ಒಂದು ವೆಜಿಟೇಬಲ್ ಶಾಪ್ ಐತಿ. ಸೊ ಇಲ್ಲಿ ಬಂದಿನಿ. ಏನೇನು ಐಟಮ್ಸ್ ಚಲೋ ಅನ್ನಿಸ್ತು ತೊಗೊಂಡು ಹೋಗ್ಬೇಕು. ನೆನಪಾಗಂಗಿಲ್ಲ ನಮಗೆ. ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಕವರ್ ಒಳಗಿದ್ದು ಚಿಕನ್. ಇದು ಎಲ್ಲ ವೆಜಿಟೇಬಲ್ಸ್ ತೊಗೊಂಡು ಮನೆಗೆ ಹೊಟ್ಟಿನಿ. ಎಲ್ಲ ಐಟಮ್ಸ್ ಆಲ್ಮೋಸ್ಟ್ ಅಲ್ಲಿ ತೊಗೊಂಡಿದ್ದೀನಿ. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಒಳಗೆ ಎಲ್ಲ ತರಕಾರಿ ತೊಗೊಳೋದು. ಕೇಮ್ ಟು ಹೋಮ್. ಸೊ ಎಲ್ಲ ಇಲ್ಲಿ ನೋಡೋಣ. ವೆಜ್ ಒಂದು ಮಾಡಬೇಕು. ನಮ್ಮ ಫ್ರೆಂಡ್ಸ್ ಬರತ್ತಾರ. ಸೊ ಅವರು ನಾನ್ ವೆಜ್ ತಿನ್ನಲ್ಲ. ಅವ್ರಿಗೆ ಒಂದು ಸಬ್ಜಿ ಮಾಡಬೇಕು. ನಮ್ಮ ವೆಂಕಟೇಶ್ ಬಂದ್ರೆ ನೋಡಿ ಎಲ್ಲ ರೆಡಿ ಮಾಡ್ಕೋಬೇಕೀಗ ಕುಕಿಂಗ್ ಮಾಡ್ಕೊಳಕ್ಕೆ. ಎಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿನಿ. 4 ಟೊಮೆಟೊ ತೊಗೊಂಡಿನಿ. ಹೈಬ್ರಿಡ್ ಟೊಮೆಟೊ, ಜವಾರಿ ಟೊಮೆಟೊ ಸಿಗಲಿಲ್ಲ. ಜವಾರಿ ಟೊಮೆಟೊ ಗುಂಡು ಗುಂಡು ಇರ್ತಾವೆ. ನೋಡ್ರಿ 4 ಟೊಮೆಟೊ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿನಿ. ಸ್ವಲ್ಪ ಕೊತ್ತಂಬರಿ ತೊಗೊಳ್ಳೋಣ. ನೋಡ್ರಿ ಫ್ರೆಶ್ ಐತಿ ಕೊತ್ತಂಬರಿ. ಪುದೀನ ಎಲ್ಲಿ
ಚೂಡ್ಕೋಬೇಕು, ಚೂಡ್ಕೊಂಡು ಕಟ್ ಮಾಡ್ಕೋಬೇಕು. ಸೊ ಇದ್ರೇನೇ ಇರ್ತಲ್ಲ ಇದು ಡಬಲ್ ಸ್ಟೆಮ್, ಇದನ್ನು ಯೂಸ್ ಮಾಡೋಂಥದ್ದಿಲ್ಲ. ಸೊ ಎಲ್ಲ ಪುದೀನ ಎಲಿ ಇದು ಮಾಡ್ಕೊಂಡಿನಿ, ತಕ್ಕೊಂಡಿನಿ ಅದ್ರೊಳಗಿನ. ಸೊ ಇದನ್ನು ಈಗ ಚಾಕುಲೆ ಸಣ್ಣ ಕಟ್ ಮಾಡ್ಕೊತೀನಿ. ಸಾಂಬಾರು ಒಳಗೆ ಹಾಕಲ್ಲ, ಸಾಂಬಾರು ಮತ್ತು ಅಥವಾ ಗ್ರೇವಿ ಸುಕ್ಕ ಮಸ್ತ್ ಆಗತ್ತೆ. ಇದೊಂಥರ ಫ್ಲೇವರ್ ಕೊಡುತ್ತೆ ರುಚಿ. ಸೊ ಎಲ್ಲ ಐಟಮ್ಸ್ ರೆಡಿ ಆಯಿತು. ಪುದೀನ, ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಲ್ರೆಡಿ ರೆಡಿಮೇಡ್ ಐತಿ. ಸೊ ಇದನ್ನೇ ಯೂಸ್ ಮಾಡತ್ತೆ ನಾನು. ಸೊ ಇಷ್ಟು ನೆಕ್ಸ್ಟ್ ಚಿಕನ್ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡು ಡೈರೆಕ್ಟ್ ಕುಕ್ಕಿಂಗ್. ಸೊ ಇವಾಗ ಚಿಕನ್ ವಾಶ್ ಮಾಡ್ಕೋಬೇಕು. ಇದು ಡಿಮಾರ್ಟ್ ಒಳಗೆ ಸಿಗುತ್ತೆ ಈ ಥರ ಒಂದು ತೂತು ತಿದ್ದಿದ್ದು ಬುಟ್ಟಿ, ಅದರೊಳಗೆ ನೀವು ಚಿಕನ್ ವಾಶ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಕಂಪ್ಲೀಟ್ ನೀರು ಹಾಕಿ ವಾಶ್ ಮಾಡ್ಕೋಬೇಕು. ಇದನ್ನೆಲ್ಲ ಬ್ಲಡ್ ಹೋಗಬೇಕೆಲ್ಲ ಕಂಪ್ಲೀಟ್. ಇಲ್ಲಿ ನೋಡ್ತಾರೆ ಕಂಪ್ಲೀಟ್ ವಾಶ್ ಆಗೈತಿ. ಸ್ವಲ್ಪ ರೈಸ್ ಹಾಕಿ ಕುಕ್ಕರ್ದಾಗ ಕುಕ್ಕಿಂಗ್ ಇಡಬೇಕು. ಎಷ್ಟು ಹಾಕಿದ್ದೀನಿ, 2 ಹೊತ್ತು ಆದಷ್ಟು. ಸೊ ರೈಸ್, ಸ್ವಲ್ಪ ನೀರು, ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಅನ್ನ ಉದರಲಿ ಅಂತ. ಕಂಪ್ಲೀಟ್ ಕುಕ್ಕರ್ನ ಮುಚ್ಚಿ ಕುಕ್ಕಿಂಗ್ ಇಟ್ಬಿಡ್ಬೋದು. ಮೊದಲು ರೈಸ್ ಚಾಲೂ ಮಾಡ್ಬಿಡೋದು, ಅದು ಕೊಯ್ಯಾಕೆ ಸ್ಟಾರ್ಟ್ ಆಗತ್ತೆ. ಅದು ಕೆಲಸ ಎಲ್ಲ ರೆಡಿ ಆಗೈತಿ. ಇವಾಗ ಚಿಕನ್ ಕುಕ್ಕಿಂಗ್ ಮಾಡೋಕೆ ಕಡಾಯಿಗೆ ಗ್ಯಾಸ್ ಚಾಲೂ ಮಾಡೋಣ. ಸ್ವಲ್ಪ ಬಿಸಿ ಆಗಲಿ. 1 kg ಚಿಕನ್ಗೆ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಎಣ್ಣೆ ಹಾಕೋರಿ. ಅವ್ರು ಜಾಸ್ತಿ ಎಣ್ಣೆ ಹಾಕೋತಾರ, ಕಾದದ ಎಣ್ಣೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಸ್ತ್ ಫ್ರೈ ಆಗುತ್ತಲ್ಲ ಉಳ್ಳಾಗಡ್ಡಿ. ಅದು ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಬೇಕು. ಎಷ್ಟು ರುಚಿಗೆ ತಕ್ಕಷ್ಟು ಅಷ್ಟು ಹಾಕೋಬೇಕು. ಡೈರೆಕ್ಟ್ ಟೊಮೆಟೊ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಟೊಮೆಟೊ ಕಂಪ್ಲೀಟ್ ಫ್ರೈ ಆಗಬೇಕು, ಎಣ್ಣೆ ಒಳಗಡೆ ಫ್ರೈ ಆಗಬೇಕು ಕಂಪ್ಲೀಟ್. ಅಂದ್ರೆ ಗ್ರೇವಿ ಸ್ವಲ್ಪ ಕರೆಕ್ಟಾಗಿ ಬರ್ತೈತಿ, ಇಲ್ಲಾಂದರೆ ಬರೋಂಗಿಲ್ಲ. ಅರಿಶಿನ ಪುಡಿ ಹಾಕಿ ಮತ್ತು ಮಿಕ್ಸ್ ಮಾಡ್ಕೋಬೇಕು. ಪುದೀನ ಹಾಕ್ತಾರೆ, ಸ್ವಲ್ಪ ಕೊತ್ತಂಬರಿ ಕಂಪ್ಲೀಟ್ ಮಿಕ್ಸ್ ಮಾಡ್ಕೋಬೇಕು. ನೀವು ನಾರ್ಮಲಾಗಿ ಈ ಥರ ಮಾಡ್ಕೋಬೋದು, ಮಸ್ತ್ ಆಗುತ್ತೆ ಇದು. ಜಸ್ಟ್ ವೈಟ್ ರೈಸ್ ಜೊತೆ ಈ ಥರ ನೀವು ಗ್ರೇವಿ ಮಾಡ್ಕೊಂಡು ತಿನ್ಬೋದು. ವಾಶ್ ಮಾಡ್ಕೊಂಡಿರ್ತೀರ ಚಿಕನ್, ಅದನ್ನು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಗ್ಯಾಸ್ನ ಸ್ಲೋ ಇಡಬೇಕು, ಯಾಕಂದರೆ ಇದೆಲ್ಲ ಕಂಪ್ಲೀಟ್ ಡ್ರೈ ಐತಲ್ಲ, ಜಾಸ್ತಿ ಏನು ವಾಟರ್ ಕಂಟೆಂಟ್ ಇಲ್ಲ. ಸ್ವಲ್ಪ ಗ್ಯಾಸ್ನ ಸ್ಲೋ ಇಟ್ಟರೆ ಚೆನ್ನಾಗಿ ಕುದಿಯುತ್ತೆ, ಎಲ್ಲ ಚಿಕನ್ ಎಲ್ಲ ಕುದಿಯೋದಕ್ಕೆ ಕರೆಕ್ಟಾಗಿ. 10 ಮಿನಿಟ್ಸ್ ಬಿಡೋದು ಕುದಿಯೋಕೆ. ಲೋ ಗ್ಯಾಸ್ ಒಳಗೆ ಇಟ್ಟಿದ್ದೀನಿ, ಸ್ವಲ್ಪ ಸ್ಲೋ ಆಗಿ ಕುದಿಲಿ ಚಿಕನ್. ಸ್ಲೋ ಆಗಿ ಕುದಿದ ಅದಕ್ಕೆ ಉಪ್ಪು, ಖಾರ, ಮಸಾಲೆ ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡೋಣ ಅಂತ. ನೋಡ್ಬೋದು ಇವಾಗ ಚಿಕನ್ 60% ಎಲ್ಲ ಬಾಯ್ಲ್ ಆಗೈತಿ. ಉಪ್ಪು, ಖಾರ, ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕು. ಒಂದೊಂದೊಂದು ಚಿಕನ್ ಮಸಾಲೆ ಆ್ಯಡ್ ಮಾಡೋಣ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮಸಾಲೆ, ಖಾರ, ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದಾಗಿ. ಸ್ವಲ್ಪ ಗ್ಯಾಸ್ ಸ್ಲೋ ಇಡೋಣ. ಇಲ್ಲಿ ಹೊಯ್ತಿ ಬಿಡ್ತದೆ, ವಾಟರ್ ಕಂಟೆಂಟ್ ಎಲ್ಲ ಹೋಯ್ತೀವ. ಮತ್ತು ಇದನ್ನು ಸಪ್ರೇಟಾಗಿ ತೊಗೊಂಡು ತಿನ್ಬೋದು. ಸ್ವಲ್ಪ ನೀರು ಹಾಕಿಬಿಟ್ಟಿದ್ರೆ ಚಿಕನ್ ಗ್ರೇವಿಯಾಗಿ ಕನ್ವರ್ಟ್ ಆಗಿಬಿಡ್ತದೆ. ಕಂಪ್ಲೀಟ್ ಎಲ್ಲ ಬಾಯ್ಲ್ ಆಗೈತಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಬಿಡೋದಕ್ಕೆ.
ಫೈನಲಿ ಚಿಕನ್ ಗ್ರೇವಿ ರೆಡಿ ಆಗೈತಿ. ಅದನ್ನ ನಮ್ಮ ಸ್ಮೂತ್ ಆಗಿರುವ ರೈಸ್ ಜೊತೆ ಆಡ್ ಮಾಡ್ಕೊಂಡು ಸೊ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಸೊ ನೋಡ್ರಿ ಇವಾಗ ಕಂಪ್ಲೀಟ್ ನಾ ಎಲ್ಲ ಚಿಕನ್ ಗ್ರೇವಿನ ನನ್ನ ಪ್ಲೇಟ್ ಅಲ್ಲಿ ಹಾಕೊಂಡಿದೀನಿ. ಇದು ಫೈನಲ್ ವ್ಯೂ. ಯಾವ ತರ ಸಾಂಬಾರ್ನ ನಾ ಚಿಕನ್ ಜೊತೆ ಮಿಕ್ಸ್ ಮಾಡಿ ತಿಂತಾ ಇರೋದು. ಹೆವಿ ಮಸ್ತ್ ಟೇಸ್ಟ್ ಆಗೈತಿ. ಈ ವೀಕೆಂಡ್ ಸ್ಪೆಷಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಕಳಿಸ್ರಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್. ಮೀಟ್ ಯು ನೆಕ್ಸ್ಟ್ ವಿಡಿಯೋ.